ಸಚಿವ ಸಂಪುಟದ ತೀರ್ಮಾನವನ್ನು ತಗೊಂಡಿದ್ದಕ್ಕೋಸ್ಕರ ಬೆಳಗ್ಗೆ ಹೋಗಿ 10 ಗಂಟೆಯಲ್ಲಿ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೆ. ಆದರೆ ತಡೆ ಹಿಡಿದಿದ್ದೆ ಯಾತಕ್ಕೋಸ್ಕರ? ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಯಾರ ಜೊತೆ ರಾಜಿ ಇಲ್ಲ. ಭಾರಿ ಭರವಸೆಯನ್ನು ಇಟ್ಕೊಂಡು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಕನ್ನಡಿಗರ ಋಣ ನಿಮ್ಮ ಮೇಲೆ ಇದೆ. ನಮ್ಮ ನೆಲದಲ್ಲಿ ಎಲ್ಲವನ್ನು ನಿಮಗೆ ಕೊಟ್ಟಿರುವಾಗ, ಎಲ್ಲ ಸವಲತ್ತುಗಳನ್ನು ಕೊಟ್ಟಿರುವಾಗ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕನ್ನಡಿಗರು ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕು. ನಿಮ್ಮ ಉದ್ಯಮದಲ್ಲಿ ಯಾರಿಗೆ ಕೊಟ್ಟಿದ್ದೀರಿ ಕೆಲಸ? ಕನ್ನಡದ ಮಕ್ಕಳಿಗೆ ಕೊಟ್ಟಿದ್ದೀರಾ ಕೆಲಸ? ಎಲ್ಲ ನಾರ್ತ್ ಇಂಡಿಯನ್, ಉತ್ತರ ಭಾರತೀಯ ಹಿಂದಿ ರಾಜ್ಯಗಳ ಹಿಂದಿ ಜನರ ತಂದು ತುಂಬಿಕೊಂಡು ಇವತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ಕಿತ್ಕೊಂಡಿದ್ದೀರಿ, ಬದುಕನ್ನು ಕಿತ್ಕೊಂಡಿದ್ದೀರಿ. ಎಲ್ಲ ಮಾಧ್ಯಮದ ಗೆಳೆಯರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ಕರ್ನಾಟಕದ ಮಾಧ್ಯಮಗಳು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡದ ನಾಡಿನ ಪರವಾಗಿ, ಕನ್ನಡದ ಹೋರಾಟದ ಪರವಾಗಿ ನಿರಂತರವಾಗಿ ತಮ್ಮ ಬೆಂಬಲವನ್ನು ಎಲ್ಲ ಹೋರಾಟಗಾರರಿಗೆ ಕೊಡುವ ಮುಖಾಂತರ ಕನ್ನಡದ ಧ್ವನಿಯಾಗಿರುವಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೆ, ಮಾಧ್ಯಮಕ್ಕೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಗೆಳೆಯರೇ, 1984 ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ. ಅವತ್ತು ಅತಿ ದಕ್ಷಿಣ ಭಾರತದ ರಾಜ್ಯಗಳಿಂದ ವಲಸೆ ಬರ್ತಿದ್ದಂಥ ಸಂದರ್ಭದಲ್ಲಿ ಕನ್ನಡಿಗರ ಉದ್ಯೋಗವನ್ನು ದಕ್ಷಿಣ ಭಾರತದಿಂದ ವಲಸೆ ಬಂದಂಥ ತಮಿಳರು, ತೆಲುಗರು, ಮಲಯಾಳಿಗಳು ನಮ್ಮ ಉದ್ಯೋಗವನ್ನು ಕಿತ್ಕೋತಾ ಇದ್ದಾರೆ, ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಗು ಕೇಳಿ ಬಂದಾಗ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ರಾಮಕೃಷ್ಣ ಹೆಗಡೆಯವರು ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಮಾಡಿ ರಾಮಕೃಷ್ಣ ಹೆಗಡೆಯವರು ಒಂದು ವರದಿಯನ್ನು ಕೇಳಿದ್ರು. ಆ ಸಮಿತಿ ಒಂದು ವರದಿಯನ್ನು ಕೊಡ್ತು. ಯಾವ್ಯಾವ ಹಂತದಲ್ಲಿ ಕನ್ನಡಿಗರಿಗೆ ಎಷ್ಟೆಷ್ಟು ಉದ್ಯೋಗ ಮೀಸಲಾಗಿಡಬೇಕು ಅಂತ ಹೇಳಿ ಆ ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ವರದಿಯನ್ನು ಪಡೆದಂಥ ಸರ್ಕಾರ ಅವತ್ತಿಗೂ ಯಾರ ಒತ್ತಡಕ್ಕೆ ಮಣಿತೋ ಏನೋ ಗೊತ್ತಿಲ್ಲ, ಅವರೇ ರಚಿಸಿದಂಥ ಸಮಿತಿ, ಅವರೇ ಕೇಳಿದಂಥ ವರದಿ, ಆ ವರದಿಯನ್ನು ತಗೊಂಡ ಮೇಲೆ ಆ ವರದಿ ಅನುಷ್ಠಾನಕ್ಕೆ ಬರಲಿಲ್ಲ. ಇವತ್ತು ಹಾಗೆ ಒತ್ತಡಕ್ಕೆ ಮಣಿದು ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ತೀರ್ಮಾನವನ್ನು, ವಿಧೇಯಕವನ್ನು ಯಾವ ಸದನದಲ್ಲಿ ತರಬೇಕಾಗಿತ್ತೋ, ಯಾವ ಉದ್ಯಮಿಗಳ ಒತ್ತಡಕ್ಕೆ ಮಣಿದು ನಿನ್ನೆ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರಲ್ಲ, ಹಾಗೆ ಅವತ್ತಿಗೂ ಸಹ ಯಾವುದೋ ಕನ್ನಡದ ವಿರೋಧಿಗಳು, ನಾಡ ವಿರೋಧಿಗಳು, ಕನ್ನಡಿಗರ ವಿರೋಧಿಗಳು, ಕಾರ್ಪೆಟ್ ಉದ್ಯಮಿಗಳು ಅವತ್ತಿಗೂ ಸಹ ಒತ್ತಡದ ಮೇಲೆ ಅವತ್ತಿನ ಸರ್ಕಾರ ಅದು ವರದಿಯನ್ನು ಜಾರಿಗೆ ಮಾಡಲಿಲ್ಲ. ಸುಮಾರು 40 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಗೊಳಿಸಿ ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಅದಾದ ನಂತರ ಅನೇಕ ರಾಜ್ಯಗಳು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿರ್ಬೋದು, ಉತ್ತರದ ಅನೇಕ ರಾಜ್ಯಗಳು ಸಹ ಅದೇ ಥರದ ಒಂದು ತೀರ್ಮಾನವನ್ನು ಇಟ್ಕೊಂಡು ಅವರು ಸಹ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಅನೇಕರು ಹೋರಾಟ ಮಾಡಿದ್ದು ಉಂಟು. 40 ವರ್ಷದ ನಿರಂತರವಾದ ಹೋರಾಟದಿಂದ ಮೊನ್ನೆನೂ ಸಹ
ಕರ್ನಾಟಕ ರಕ್ಷಣಾ ವೇದಿಕೆ ಜುಲೈ 1ನೇ ತಾರೀಕು ರಾಜ್ಯದ 31 ಜಿಲ್ಲೆಯಲ್ಲೂ ಸಹ ಇವತ್ತಿಗೆ ಅನುಗುಣವಾಗಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಹಾಕಬೇಕು, ಕನ್ನಡಿಗರ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ತರಬೇಕು, ಸರ್ಕಾರ ಯಾವ ನಾಮಫಲಕದ ವಿಚಾರದಲ್ಲಿ ಒಂದು ಕಾಯ್ದೆಯನ್ನು ಮಾಡ್ತೋ ಹಾಗೆ ಉದ್ಯೋಗದ ವಿಚಾರದಲ್ಲೂ ಒಂದು ಕಾಯ್ದೆ ಮಾಡಿದ್ರೆ ಈ ನೆಲದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ, ಈ ನೆಲದ ಮಕ್ಕಳಿಗೆ ಬದುಕು ಸಿಗುತ್ತೆ. ಇವತ್ತು ಈ ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ವಲಸೆ ಹೋಗುವಂಥದ್ದು, ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಗೋವಾಗೆ ವಲಸೆ ಹೋಗುವಂಥದ್ದು, ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಹೈದರಾಬಾದಿಗೆ ವಲಸೆ ಹೋಗೋದು ನಾವು ನೋಡ್ತಾ ಇದ್ದೀವಿ. ಅದಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ಕನ್ನಡಿಗರು, ಕನ್ನಡದ ಮಕ್ಕಳು ವಲಸೆ ಹೋಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜುಲೈ 1ನೇ ತಾರೀಕು ಹೋರಾಟದ ನಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ವು. ಮುಖ್ಯಮಂತ್ರಿಗಳು ಹೇಳಿದಂಥ ಮಾತು ಅವತ್ತೇನಪ್ಪ ಅಂದರೆ, ನಮ್ಮ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಪರವಾಗಿರುವಂಥ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡುವಂಥ ಸರ್ಕಾರ, ಕನ್ನಡಿಗರ ಹಿತವನ್ನು ಕಾಪಾಡುವಂಥ ಸರ್ಕಾರ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಹೋರಾಟವನ್ನು ನಾನು ಬೆಂಬಲಿಸ್ತೀನಿ, ಆದಷ್ಟು ಬೇಗ ಅಡ್ವೊಕೇಟ್ ಜನರಲ್ ಕರೆಸಿ, ಕಾನೂನು ತಜ್ಞರನ್ನ ಕರೆಸಿ ನಾನೊಂದು ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ನಿಯೋಗಕ್ಕೆ ಅವತ್ತು ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟರು. ಆ ಭರವಸೆಯ ಪ್ರಕಾರ ಮೊನ್ನೆ ಸೋಮವಾರ 15ನೇ ತಾರೀಕು ಸಿದ್ದರಾಮಯ್ಯನವರ ಸರ್ಕಾರದ ಸಚಿವ ಸಂಪುಟ ಒಂದು ತೀರ್ಮಾನ ಮಾಡಿತು. ಸಚಿವ ಸಂಪುಟದ ತೀರ್ಮಾನ ಡಿ ಮತ್ತು ಸಿ ಉದ್ಯೋಗಗಳಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವ ತೀರ್ಮಾನವನ್ನು, ವಿಧೇಯಕವನ್ನು ಅದು ಸದನಕ್ಕೆ ತರುವ ವ್ಯವಸ್ಥೆಯನ್ನು ಮಾಡಿತು. ಸಚಿವ ಸಂಪುಟದ ತೀರ್ಮಾನ ಮಾಡಿ ಅದು ಸದನದ ಎರಡು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಬೇಕು, ಅಲ್ಲಿ ತರಬೇಕು ಅಂತ ತೀರ್ಮಾನವನ್ನು ಮಾಡಿತು. ನಾವೆಲ್ಲ ಭಾರಿ ಖುಷಿಪಟ್ಟು ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ಸಿದ್ದರಾಮಯ್ಯನವ್ರು ಹೇಳಿದಾಗೆ ಈ ನಾಡಿನ ಮಕ್ಕಳ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ, ನಾಡು ನುಡಿ ಬಗ್ಗೆ ಅಭಿಮಾನ ಇದೆ. ಯಾಕೆಂದರೆ ಮೊನ್ನೆ ನಾಮಫಲಕದ ವಿಚಾರದಲ್ಲಿ ಏನೊಂದು ಕಾಯ್ದೆಯನ್ನು ತೊಗೊಂಬಂದರು, ಅದರ ಪ್ರಕಾರ ಇದನ್ನು ತಂದರೆ ಕನ್ನಡಿಗರ 40 ವರ್ಷಗಳ ಕನಸಿನ ಉದ್ಯೋಗದ ಮೀಸಲಾತಿ ಜಾರಿಗೆ ಬಂದರೆ ನಮ್ಮ ಮಕ್ಕಳು ಎಲ್ಲೋ ವಲಸೆ ಹೋಗೋದು ಬೇಡ, ಯಾವುದೇ ವಲಸೆ ಹೋಗೋದು ಬೇಡ, ನಮ್ಮ ನೆಲದಲ್ಲಿ ಅವರು ಬದುಕು ಕಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಭಾರಿ ದೊಡ್ಡ ಭರವಸೆಯನ್ನು ಇಟ್ಕೊಂಡಿದ್ದು ನಾವು. ಆದರೆ ನಿನ್ನೆ ಬೆಳಗ್ಗೆ ಮತ್ತೆ ನಾನು ಸಚಿವ ಸಂಪುಟದ ತೀರ್ಮಾನವನ್ನು ತಗೊಂಡಿದ್ದಕ್ಕೋಸ್ಕರ ಬೆಳಗ್ಗೆ ಹೋಗಿ 10 ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ದೆ. ಆಗಲೂ ಸಹ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ರು, ಗೌಡ್ರೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ, ಕನ್ನಡಿಗರ ಜೊತೆಯಲ್ಲಿ ಇದ್ದೀನಿ, ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ, ಕರ್ನಾಟಕದ ಪರವಾಗಿದೆ, ನಾವು ಚುನಾವಣೆಯಲ್ಲೂ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ, ಹಾಗಾಗಿ ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ ಅಂತ ಹೇಳಿದರು. ಆದರೆ ಸಂಜೆ ಆಗ್ತಾ ಅದೇ ಮುಖ್ಯಮಂತ್ರಿಗಳ ಟ್ವೀಟಿಂದ ಒಂದು ಸುದ್ದಿ ಬಂತು, ನಾವು ಸಚಿವ ಸಂಪುಟದ ತೀರ್ಮಾನವನ್ನು ತಡೆ ಹಿಡಿದಿದ್ದೀವಿ, ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಎಲ್ಲ ಮಾಧ್ಯಮಗಳಿಗೆ ಒಂದು ಸಂದೇಶ ಹೋಯಿತು. ಆಘಾತವಾಯಿತು ನನಗೆ. ಯಾಕೆಂದರೆ ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಭಾರಿ ಭರವಸೆ ಇಟ್ಕೊಂಡಿದ್ದೆ. ನಮ್ಮದು ಕನ್ನಡದ ಸರ್ಕಾರ, ಕರ್ನಾಟಕ ಸರ್ಕಾರ, ಕನ್ನಡಿಗರ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡ್ತೀವಿ, ಕನ್ನಡಿಗರ ಹಿತ ಕಾಪಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ದೊಡ್ಡ ಭರವಸೆ. ಆದರೆ ಯಾರೋ ಒತ್ತಡಕ್ಕೆ ಮಣಿದ್ರು. ಯಾಕೆ ಹಿಂಗಾಯಿತು?
ಇವತ್ತು ಯಾವುದೋ ಕಾರ್ಪೊರೇಟ್ ಸಂಸ್ಥೆಯ ಯಾವ ಉದ್ಯಮಿಗಳು ಒಂದಷ್ಟು ಸಾರ್ವಜನಿಕವಾದಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಅವರ ಹೇಳಿಕೆಗಳು ಹೊರಬಂತು, ಅವರೊಂದಷ್ಟು ಸರ್ಕಾರದ ತೀರ್ಮಾನವನ್ನು ಖಂಡಿಸಿರು ಅನ್ನುವ ಕಾರಣಕ್ಕೆ ರಾತ್ರೋರಾತ್ರಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರು. ಹಾಗಾಗಿ ನಾವು ಮುಂದೆ ಏನು ಮಾಡಬೇಕು, ಹೋರಾಟಗಾರರು ನಾವೇನು ಮುಂದೆ ಮಾಡಬೇಕು? ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಯಾರ ಜೊತೆ ರಾಜಿ ಇಲ್ಲ. ಏನು ನೀವು ಕನ್ನಡ ಸರ್ಕಾರ, ಕರ್ನಾಟಕ ಸರ್ಕಾರ, ಕನ್ನಡಿಗರ ಪರವಾದ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡುವಂಥ ಸರ್ಕಾರ, ಎಲ್ಲ ಸರಿ, ಎಲ್ಲ ಒಪ್ಕೊಳ್ಳೋಣ. ಆದರೆ ತಡೆ ಹಿಡಿದಿದ್ದ ಯಾತಕ್ಕೋಸ್ಕರ? ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇವತ್ತು ಮಹಾರಾಷ್ಟ್ರ, ಒರಿಸ್ಸಾ, ಗುಜರಾತು ಎಲ್ಲ ರಾಜ್ಯಗಳಲ್ಲೂ ಸಹ ಇಂಥದ್ದೊಂದು ವಿಚಾರವನ್ನು, ಮೀಸಲಾತಿಯನ್ನು ಅಲ್ಲಿ ತರುವಂಥ ಸರ್ಕಾರಗಳ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಕೆಲವ್ರಿಗೂ ನ್ಯಾಯಾಲಯ ಮೆಟ್ಲು ಹತ್ತಿರ್ಬೋದು, ಹೈಕೋರ್ಟ್ಗೆ ಹೋಗಿರ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗಿರ್ಬೋದು. ಆದರೆ ಸರ್ಕಾರ ಇನ್ನೂ ಹಂತಕ್ಕೆ ಹೋಗದೆ ಯಾರೋ ಉದ್ಯಮಿಗಳಿಗೆ, ಇಲ್ಲಿಯ IT ಉದ್ಯಮಿಗಳಿಗೆ ಅಂಜಿ ಅವ್ರು ಬೆದರಿಕೆ ಹಾಕಿರೋ ಕಾರಣಕ್ಕೆ ನೀವು ವಾಪಸ್ಸು ತಡೆ ಹಿಡಿಯೋದಾದರೆ, ವಾಪಸ್ ಪಡೆಯೋದಾದರೆ ನಿಮಗೆ ಓಟಾಗಿ ಗೆಲ್ಲಿಸ್ತವ್ರು ಯಾರು? ಅವರು ಕಾರ್ಪೊರೇಟ್ ಸಂಸ್ಥೆಯಿಂದ ನಿಮ್ಮ ಸರ್ಕಾರ ಬಂತ, ಇಲ್ಲ ಅವರಿಂದ ನೀವು ಅಧಿಕಾರಕ್ಕೆ ಬಂದ್ರೆ ನಿಮಗೆ 130 ಸೀಟ್ ಕೊಟ್ಟವ್ರು ಯಾರು? ಶ್ರೀಸಾಮಾನ್ಯ ಕನ್ನಡಿಗರು ಭಾರಿ ಭರವಸೆಯನ್ನು ಇಟ್ಕೊಂಡು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಕನ್ನಡಿಗರ ಋಣ ನಿಮ್ಮ ಮೇಲೆ ಇದೆ. ಅದನ್ನು ತೀರಿಸಬೇಕಾದಂಥ ತಾವು ಇವತ್ತು ಆ ಒತ್ತಡಕ್ಕೆ ಯಾತಕ್ಕೋಸ್ಕರ ಮಣಿದ್ರು? ನಾನು ಇವತ್ತು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ಆ ಒತ್ತಡಕ್ಕೆ ಮಣಿಬೇಡಿ, ಎದುರಬೇಡಿ, ಅಂಜಬೇಡಿ. ಇಡೀ ನಾವು ಕನ್ನಡಿಗರು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಾಳೆನೇ ಮತ್ತೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ, ಚರ್ಚೆ ಮಾಡಿ, ಏನೋ ಸಾಧಕ ಬಾಧಕಗಳು ಏನಾದ್ರು ಇದ್ದರೆ ಅವನ್ನೂ ಕೇಳಿ, ಉದ್ಯಮಿಗಳನ್ನೂ ಕೇಳಿ, ಅವ್ರದ್ದೇನಾದರೂ ಸಲಹೆ ಇದ್ದರೆ ತಗೊಳ್ಳಿ, ಬೇಡ ಅಂತ ಹೇಳಲ್ಲ ನಾವು. ಆ ಸಲಹೆಗಳನ್ನು ತಗೊಂಡು ಆದಷ್ಟು ಬೇಗ ತಾವು ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಅದನ್ನು ತರುವಂಥ ಕೆಲಸ ಆಗಬೇಕು. ಸಚಿವ ಸಂಪುಟದ ತೀರ್ಮಾನ ಆಗಬೇಕು, ಸದನದಲ್ಲಿ ಬರಬೇಕು, ಸದನದ ನಿರ್ಣಯ ಪಾಸ್ ಆಗಬೇಕು, ಅದೊಂದು ಕಾಯ್ದೆ ಆಗಬೇಕು. ಆಮೇಲೆ ಬೇಕಾದ್ರೆ ಅವನರ್ಗೂ ಹೋಗಲಿ, ನ್ಯಾಯಾಲಯಗಳಿಗೆ ಕೋರ್ಟ್ ಮೆಟ್ಲು ಹತ್ತೀನಿ ಅಂದರೆ ಹೋಗಲಿ, ಬೇಡ ಅಂತ ಹೇಳಲ್ಲ. ಅದನ್ನು ಮೀರಿ ನಿಮಗೆ ಬೆದರಿಕೆ ಹಾಕ್ತವ್ರೆ, ನಾವು ಉದ್ಯಮವನ್ನು ಖಾಲಿ ಮಾಡಿಕೊಂಡು ಆಂಧ್ರಕ್ಕೆ ಹೋಗ್ತೀವಿ. ಆಂಧ್ರಕ್ಕೆ ಹೋದ್ರೆ ಕೇಳಲ್ವ ಅವರು? ನಮಗೆ ಉದ್ಯೋಗ ಕೊಡಿ ಅಂತ ಕೇಳಲ್ವ ಆಂಧ್ರ ಜನ? ತೆಲುಗರು ಕೇಳಲ್ವ? ಕೇಳ್ತಾರೆ, ಅವತ್ತಿಂದಲೂ ಕೇಳ್ತಾರೆ. ನಾಳೆ ನೀವು ಅಲ್ಲೂ ಕೇಳ್ತಾರೆ. ಯಾರೋ ಇನ್ನೊಬ್ಬರು ಹೇಳಿದ್ರು ಗುಜರಾತ್ಗೆ ಹೋಗ್ತೀವಿ. ಗುಜರಾತ್ಗೆ ಹೋಗ್ಬಿಟ್ರೆ ಗುಜರಾತಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡ್ತಾರೆ, ಇಲ್ಲ ತೆಲುಗರಿಗೆ ಕೊಡ್ತಾರೆ, ತಮಿಳರಿಗೆ ಕೊಡ್ತಾರೆ. ಅಲ್ಲಿರುವಂಥ ಗುಜರಾತಿಗಳಿಗೆ ಕೆಲಸ ಕೊಡಬೇಕು. ನಿಮಗೆ ಇಡೀ ಭಾರತದೊಳಗಡೆ ಬೆಂಗಳೂರಂಥ ಪ್ರದೇಶ, ಬೆಂಗಳೂರಿನ ಜನ, ಕರ್ನಾಟಕದ ಜನ ಅಂಥವ್ರು ಯಾರು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋಗ್ತೀನಿ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಾವೇನು ಹೋಗಿ ಅಂತ ಹೇಳ್ತಾ ಇಲ್ಲ. ಬೇಕು, ಉದ್ಯಮ ಬೇಕು, ಉದ್ಯಮಿಗಳು ಬೇಕು. ಯಾಕೆ ಬೇಕು? ಯಾತಕ್ಕೆ ಬೇಕು? ಯಾರ ಉದ್ಧಾರಕ್ಕೆ ಬೇಕು ಅಂದಾಗ ನೀವು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳುವಾಗ, ಎಲ್ಲ ಸರ್ಕಾರದ ಅನುಕೂಲಗಳನ್ನು ಪಡ್ಕೊಳ್ಳುವಾಗ, ಎಸ್.ಎಂ. ಕೃಷ್ಣವ್ರ ಕಾಲದಲ್ಲಿ ಸುಮಾರು ಜನಕ್ಕೆ 100 ಎಕರೆ ಜಾಗ ಕೊಟ್ಟರು, ಜಮೀನು ಕೊಟ್ಟರು, ಉಚಿತವಾಗಿ ಜಾಗ ಕೊಟ್ಟರು. 16 ವರ್ಷ ಟ್ಯಾಕ್ಸ್ ಫ್ರೀ ಮಾಡಿದ್ರು. ಇದು ಸರಿಯಾದ ಉದ್ಯಮ ಕಟ್ಟಲಿ, ನಮ್ಮ ಮಕ್ಕಳಿಗೆ ಕೆಲಸ ಸಿಗಲಿ ಅಂತ ಹೇಳಿ ಅವತ್ತು ಎಸ್.ಎಂ. ಕೃಷ್ಣ ಅವರು ಬೆಂಗಳೂರು ನಗರವನ್ನು ಒಂದು ಸಿಲಿಕಾನ್ ಸಿಟಿ, IT ಸಿಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆವತ್ತು ಬಂದಂಥ ಎಲ್ಲ ಉದ್ಯಮಿಗಳನ್ನ ಬರಮಾಡಿಕೊಂಡು ಅವರಿಗೆ ಒಂದಷ್ಟು
ಭೂಮಿಯನ್ನು ಕೊಟ್ಟು ಎಲ್ಲ ಅವ್ರು ಕೇಳಿದಂಥ ಸವಲತ್ತು ಇವತ್ತು ಬೆದರಿಕೆ ಹಾಕ್ತಾ ಇಲ್ಲ. ಈ IT ಮಾಲೀಕರು ಅನೇಕ ಸಂದರ್ಭದಲ್ಲಿ ಬೆದರಿಕೆ ಹಾಕಿದ್ದಾರೆ. ಸರಿಯಾದ ರಸ್ತೆ ಇಲ್ಲ, ನಾವು ಹೊರಗಡೆ ಹೋಗ್ಬಿಡ್ತೀವಿ, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ, ಹೊರಗಡೆ ಹೋಗ್ಬಿಡ್ತೀವಿ. ಇದನ್ನು ಹೇಳ್ತಲೇ ನಮ್ಮ ಸರ್ಕಾರಗಳು ಅವ್ರು ಕೇಳಿದಂಥ ಎಲ್ಲ ಸವಲತ್ತುಗಳನ್ನು ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಮೀರಿ ಇವತ್ತು ನಾವೇನು ಕೇಳ್ತಾ ಇದ್ದೀವಿ, ನಿಮ್ಮೇನು ಮಾಲೀಕತ್ವ ಕೇಳ್ತಾ ಇದ್ದೀವ? ನಮ್ಮ ನೆಲದಲ್ಲಿ ಎಲ್ಲವನ್ನು ನಿಮಗೆ ಕೊಟ್ಟಿರುವಾಗ, ಎಲ್ಲ ಸವಲತ್ತುಗಳನ್ನ ಕೊಟ್ಟಿರುವಾಗ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹೋಗಲಿ, ಅದರಲ್ಲಿ ರಿಯಾಯಿತಿ ಬೇಕಾದ್ರೆ ಮಾಡಿಕೊಡೋಲ್ಲ. ಸರ್ಕಾರ ಇವತ್ತು ಆಡಳಿತಾತ್ಮಕವಾಗಿ 50, ಆಡಳಿತ ಹೊರತುಪಡಿಸಿ 75, ಬೇಕಾದ್ರೆ ಅದರಲ್ಲಿ ಒಂದಷ್ಟು ಚರ್ಚೆಗಳಿದ್ದರೆ, ಅದರಲ್ಲಿ ಒಂದಷ್ಟು ರಿಯಾಯಿತಿ ಇದ್ದರೆ ಬೇಕಾದ್ರೆ ಮಾಡ್ಕೊಳ್ಳೋಣ, ಬೇಡ ಅಂತ ಹೇಳಲ್ಲ. ನಿಮ್ಮದೇ ಒಂದು ಸಂಘಟನೆ ಇದೆ, ನೀವು ಒಂದು ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ನಿಮ್ಮ ಸಲಹೆ ಏನಾದ್ರು ಇದ್ದರೆ ಕೊಡಿ. ಅದು ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಬೇಡಿ. ಮೋಹನ್ ದಾಸ್ ಪೈ ನೀನು ಈ ನೆಲದಲ್ಲಿ ಬದುಕನ್ನು ಕಟ್ಕೊಂಡವರು, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡ್ಕೊಂಡಂಥವ್ರು, ಕೋಟ್ಯಾಂತರ ರೂಪಾಯಿ ಉದ್ಯಮವನ್ನು ಕಟ್ತಂಥವ್ರು, ಕರ್ನಾಟಕದ ಋಣ ತೀರಿಸಬೇಕಾದಂಥ ಮೋಹನ್ ದಾಸ್ ಪೈ ಕರ್ನಾಟಕದ ಜನರ ಬಗ್ಗೆ ಮಾತಾಡ್ತಾರೆ, ಕರ್ನಾಟಕ ಸರ್ಕಾರದ ಬಗ್ಗೆ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರಲ್ಲ. ಇಂಥ ಬೆದರಿಕೆಗೆ, ಮೋಹನ್ ದಾಸ್ ಪೈ ಅವರ ಬೆದರಿಕೆಗೆ ಕರ್ನಾಟಕದ ಜನ ಹೆದರಲ್ಲ, ಕರ್ನಾಟಕ ಸರ್ಕಾರ ಹೆದರಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಇನ್ನೇನಾದರೂ ಒಮ್ಮೆ ಕನ್ನಡಿಗರ ವಿರುದ್ಧವಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ ನಾನು ಅವರಿಗೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದ ನೆಲದ ಋಣ ನಿಮ್ಮ ಮೇಲಿದೆ, ತೀರಿಸಿ. ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡುವ ಮುಖಾಂತರ ತೀರಿಸಿ ಅಂತ ಕೇಳ್ತಾ ಇದ್ದೀವಿ. ಗೊತ್ತಾಯ್ತಾ? ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇಲ್ಲ, ಹಂಗೆ ಅಂದ್ಕೋಬೇಡಿ ನೀವು. ಕನ್ನಡಿಗರು ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕು ಯಾವುದೇ ರಾಜ್ಯದಲ್ಲಿ ಇವತ್ತೊಂದು IBM ಅಂತ ಒಂದು ಕಂಪ್ನಿ ಇದೆ, IT ಕಂಪ್ನಿ. ತಮಿಳುನಾಡಲ್ಲಿ 90% ತಮಿಳರಿಗೆ ಉದ್ಯೋಗ ಕೊಡುತ್ತೆ. ಅದೇ IBM ಹೈದರಾಬಾದಲ್ಲಿದೆ, 75% ಕನ್ನಡಿಗರಿಗೆ ತೆಲುಗರಿಗೆ ಉದ್ಯೋಗ ಕೊಡುತ್ತೆ. ಅದೇ IBM ಬೆಂಗಳೂರಲ್ಲಿದೆ, ಅಲ್ಲಿ 15-16% ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾರೆ. ಅಂದರೆ ಇಂಥ ತಾರತಮ್ಯವನ್ನು ಮಾಡ್ತಿರಲ್ಲ ಕನ್ನಡದ ಮಕ್ಕಳಿಗೆ, ಕನ್ನಡಿಗರಿಗೆ. ಇದು ನಾವು ಸಹಿಸ್ಕೋಬೇಕಾ? ಕೊಡಿ ನಿಮ್ಮ ಅಂಕಿಅಂಶವನ್ನು. ಎಲ್ಲ ಉದ್ಯಮಿಗಳು, ಬೆಂಗಳೂರಲ್ಲಿ ಇರುವಂಥ, ಕರ್ನಾಟಕದಲ್ಲಿರುವಂಥ ಎಲ್ಲ ಉದ್ಯಮಿಗಳನ್ನ ನಾನು ಕೇಳ್ತೀನಿ, ನಿಮ್ಮ ಅಂಕಿಅಂಶ ಕೊಡಿ. ಎಷ್ಟು ಶೇಕಡ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಅಂತ ಹೇಳಿ ಅಂಕಿಅಂಶವನ್ನು ಕೊಡಿ ನಮಗೆ. ಓಪನ್ ಆಗಿ ಹೇಳಿ, ನಮ್ಮ ಸಂಸ್ಥೆಯಲ್ಲಿ ನಾವು ಇಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳಿ ನಾನು ಸವಾಲು ಹಾಕ್ತೀನಿ. ನೀವು ಓಪನ್ ಬಹಿರಂಗಪಡಿಸಿ ನೋಡ್ತೀನಿ. ಯಾರಿದ್ದಾರೆ ನಿಮ್ಮ IT ಕಂಪ್ನಿಗಳಲ್ಲಿ? ನಿಮ್ಮ ಉದ್ಯಮದಲ್ಲಿ ಯಾರಿಗೆ ಕೊಟ್ಟಿದ್ದೀರಿ ಕೆಲಸ? ಕನ್ನಡದ ಮಕ್ಕಳಿಗೆ ಕೊಟ್ಟಿದ್ದೀರಾ ಕೆಲಸ? ಎಲ್ಲ ನಾರ್ತ್ ಇಂಡಿಯನ್, ಉತ್ತರ ಭಾರತೀಯ ಹಿಂದಿ ರಾಜ್ಯಗಳ ಹಿಂದಿ ಜನರ ತಂದು ತುಂಬಿಕೊಂಡು ಇವತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ಕಿತ್ಕೊಂಡಿದ್ದೀರಿ, ಬದುಕನ್ನು ಕಿತ್ಕೊಂಡಿದ್ದೀರಿ. ಅದಲ್ಲದೆ ಸರ್ಕಾರವನ್ನು ಬೆದರಿಸ್ತೀರಿ, ಬ್ಲ್ಯಾಕ್ ಮೇಲ್ ಮಾಡ್ತೀರಿ. ಇದೆಲ್ಲ ಸರಿ ಅನ್ಸೋಲ್ಲ. ಸಿದ್ದರಾಮಯ್ಯನವರೇ, ಇಂಥ ಬ್ಲ್ಯಾಕ್ ಮೇಲ್ಗೆ ಹೆದರಬೇಡಿ, ಗಟ್ಟಿಯಾಗಿ ನಿಂತ್ಕೊಳ್ಳಿ. ನೀವು ಕನ್ನಡಿಗರು ನಿಮ್ಮ ಪರವಾಗಿದ್ದಾರೆ, ಗಟ್ಟಿಯಾಗಿ ನಿಂತ್ಕೊಳ್ಳಿ ಈ ವಿಚಾರದಲ್ಲಿ. ಇಲ್ಲ ನೀವು ನಿಂತ್ಕೊಳ್ಳಲ್ವಾ, ನಾವು ದಂಗೆ ಹೇಳ್ತೀವಿ. ಇಡೀ ರಾಜ್ಯದಲ್ಲಿ ಕನ್ನಡಿಗರು, ಕನ್ನಡದ ಯುವಕರು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಇಡೀ ರಾಜ್ಯದಲ್ಲಿ ದಂಗೆ ಹೇಳ್ತೀವಿ. ದಂಗೆ ಹೇಳಿ ಕರೆ ಕೊಡ್ತೀವಿ ನಾವು. ಅದೇನಾಗುತ್ತೆ ಆಗಲಿ, ಹಂತವಾಗಿ ಈ ಹೋರಾಟ ಯಾವ ಸ್ವರೂಪ ಬೇಕಾದರೂ ಪಡ್ಕೋಬೋದು. ನಾನು ಇದೇ ಬುಧವಾರ ನಮ್ಮ ಎಲ್ಲ ರಾಜ್ಯ ಮಟ್ಟದ ಮುಖಂಡರುಗಳು, ತಾಲೂಕು ಅಧ್ಯಕ್ಷರುಗಳ ಸಭೆ ಕರೆದಿದ್ದೀನಿ. ಒಂದು ತೀರ್ಮಾನ ಮಾಡ್ತೀವಿ, ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ. ಸರ್ಕಾರ ಬೇಗ ನೀವು ಮಾಡಿದಂಥ ತಪ್ಪನ್ನ ಸರಿ ಮಾಡಿಕೊಂಡು, ಇನ್ನೇನಾದರೂ ಅದರಲ್ಲಿ ತಿದ್ದುಪಡಿ ಮಾಡೋದಾದರೆ, ಇನ್ನೇನಾದರೂ ಯಾರಾದರೂ ಸಲಹೆ ತಗೊಳ್ಳೋದಾದರೆ ತಗೊಂಡು ಮತ್ತೆ ಸಚಿವ ಸಂಪುಟದಲ್ಲಿ
ನೀವು ಮೊನ್ನೆ ಏನು ತಗೊಂಡು ತೀರ್ಮಾನ ಅದು ಆಗಬೇಕು ಅನ್ನುವ ಒತ್ತಾಯವನ್ನು ನಾನು ವಿನಂತಿಯಿಂದ ಸರ್ಕಾರದ ಮೇಲೆ ಹಾಕುವಂಥ ಕೆಲಸ ಮಾಡ್ತೀನಿ. ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದೆ ಹೋಗಲ್ಲ. ಮೊನ್ನೆ ನಾಮಫಲಕ ಹೋರಾಟ ಮಾಡೋದು ಇವತ್ತು ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಕನ್ನಡದ ನಾಮಫಲಕ ಕಾಣ್ತಾ ಇದೆ. ನಾನು ತಗೊಂಡೋಗಿ 16 ದಿವಸ ಜೈಲಲ್ಲಿ ಇಟ್ರಿ. ಸುಮಾರು 17 ಕೇಸ್ ನನ್ನ ಮೇಲೆ ಒಂದು ದಿನಕ್ಕೆ ರಿಜಿಸ್ಟರ್ ಮಾಡಿದ್ರಿ. 16 ದಿವಸ ಜೈಲಲ್ಲಿ ಇದ್ದು ಬಂದೆ. ಆದರೆ ನನ್ನ ಕನ್ನಡತನವನ್ನು, ನನ್ನ ಕಳಕಳಿಯನ್ನು ಯಾರೂ ಸಹ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಕರವೇ ಬಲಿಷ್ಠವಾಗಿ ಕರ್ನಾಟಕದಲ್ಲಿದೆ. ಹಾಗಾಗಿ ಈ ವಿಚಾರದಲ್ಲಿ, ಈ ನಾಡಿನ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ, ಬದುಕಿನ ವಿಚಾರದಲ್ಲಿ ನಾವು ಯಾರ ಜೊತೆ ರಾಜಿ ಆಗಲ್ಲ. ಯಾಕೆಂದರೆ ನಮ್ಮ ನೆಲದ ಮಕ್ಕಳ ಬದುಕು, ನಮ್ಮ ಮಕ್ಕಳು ಎಲ್ಲೋ ನಾಳೆ ಇನ್ನೆಲ್ಲೋ ಹೋಗಿ ಬದುಕೋಕ್ಕೆ ಆಗೋದಿಲ್ಲ. ನಮ್ಮ ನೆಲದಲ್ಲೇ ನಮಗೆ ಬದುಕಿಲ್ಲ ಅಂದರೆ ಬೇರೆ ರಾಜ್ಯ, ಬೇರೆ ರಾಷ್ಟ್ರಗಳಲ್ಲಿ ನಾವು ಬದುಕಟ್ಕೊಳ್ಳೋಕ್ಕಾಗತ್ತಾ? ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತೆ ನಾನು ಮನವಿ ಮಾಡ್ಕೋತೀನಿ, ಇಡೀ ಕನ್ನಡಿಗರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಯಾರು 40 ವರ್ಷಗಳ ಯಾರು ತಗೊಳ್ಳದ ತೀರ್ಮಾನವನ್ನು ತಗೊಂಡ್ರೆ ಕನ್ನಡಿಗರು ನಿಮ್ಮ ಕೈ ಹಿಡಿತಾರೆ ಎಲ್ಲ ಕಾಲಕ್ಕೂ. ಹಾಗಾಗಿ ಯಾವುದೇ ಮುಲಾಜಿಗೆ ಒಳಗಾಗದೆ, ಯಾವುದೇ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಒಳಗಾಗದೆ ತಾವು ಆದಷ್ಟು ಬೇಗ ಸಚಿವ ಸಂಪುಟದ ತೀರ್ಮಾನ ಮತ್ತೆ ಆಗಬೇಕು ಅಂತ ಹೇಳಿ ಸರ್ಕಾರವನ್ನು ವಿನಂತಿ ಮಾಡ್ಕೋತೀನಿ.